ಪ್ರಯಾಗ್ರಾಜ್ಗೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. ದೆಹಲಿ ವಿಧಾನಸಭೆಗೆ ಮತದಾನ ಕೂಡ ಒಂದ್ ಕಡೆ ಆರಂಭವಾಗಲಿದ್ದು, ಅತ್ತ ಯಮುನೆಯಲ್ಲಿ ಮೋದಿ ಪುಣ್ಯ ಸ್ನಾನದಲ್ಲಿ ನೆರವೇರೋದಕ್ಕೆ ಮುಂದಾಗಿರುವಂತದ್ದು. 10:05ಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ನಮೋ ಬದಿಲಿಯಲಿದ್ದಾರೆ. 10:45ಕ್ಕೆ ಏರಿಯಲ್ ಘಾಟ್ಗೆ ಮೋದಿ ಎಂಟ್ರಿ ಕೊಡಲಿದ್ದಾರೆ. 10:10ಕ್ಕೆ DPS ಹೆಲಿಪ್ಯಾಡ್ಗೆ ಪ್ರಯಾಣಿಸಲಿದ್ದಾರೆ ಪ್ರಧಾನಿ ಮೋದಿ. 10:50ಕ್ಕೆ ಏರಿಯಲ್ ಘಾಟ್ನಿಂದ ಸಂಗಮಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ. 11ರಿಂದ 11:30ರವರೆಗೆ ಸಂಗಮದಲ್ಲಿ ಮೋದಿ ಸ್ನಾನವನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. 11:45ಕ್ಕೆ ಸಂಗಮದಿಂದ ಮೋದಿ ಪ್ರಯಾಗ್ರಾಜ್ಗೆ ವಾಪಸ್ ಆಗಲಿದ್ದಾರೆ. ದೆಹಲಿಯ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ. ಯಮುನೆಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕೇಜ್ರಿವಾಲ್ಗೆ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಮುಂದಾಗಿದ್ದಾರಾ ಮೋದಿ ಅನ್ನುವಂಥದ್ದು. ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆಯ ಚುನಾವಣೆಯ ಮತದಾನ ಕೂಡ ನಡೀತಾ ಇದ್ರೆ, ಅತ್ತ ಯಮುನೆಯಲ್ಲಿ ಸ್ನಾನ ಮಾಡೋದಕ್ಕೆ ಮೋದಿ ಮುಂದಾಗಿರುವಂಥದ್ದು. ಪ್ರಯಾಗ್ರಾಜ್ಗೆ ಪ್ರಧಾನಿ ಮೋದಿ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ. ಒಂದು ಕಡೆ ದೆಹಲಿ ವಿಧಾನಸಭೆಗೆ ಮತದಾನ ನಡೀತಾ ಇದ್ರೆ, ಅತ್ತ ಇನ್ನೊಂದು ಕಡೆ ಯಮುನೆಯಲ್ಲಿ ಮೋದಿ ಪುಣ್ಯ ಸ್ನಾನವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಒಂದು ರೀತಿಯಾಗಿ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ಕೊಡೋದಕ್ಕೆ ಇರುವಂಥ ರೀತಿಯೇ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲಿಕ್ಕಿಲ್ಲ. 10:05ಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ನಮೋ ಬಂದಿಳಿಯಲಿದ್ದಾರೆ. ಅದಾದ ನಂತರ 10:45ಕ್ಕೆ ಏರಿಯಲ್ ಘಾಟ್ಗೆ ಮೋದಿ ಆಗಮಿಸುತ್ತಾರೆ. 10:10ಕ್ಕೆ DPS ಹೆಲಿಪ್ಯಾಡ್ಗೆ ಪ್ರಯಾಣಿಸಲಿದ್ದಾರೆ ನರೇಂದ್ರ ಮೋದಿ. ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಒಂದು ಕಡೆ ಮತದಾನ, ಇನ್ನೊಂದು ಕಡೆ ಯಮುನೆಯಲ್ಲಿ ಮಿಂದೇಳಲಿದ್ದಾರೆ. 10:50ಕ್ಕೆ ಏರಿಯಲ್ ಘಾಟ್ನಿಂದ ಸಂಗಮಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಪ್ರಯಾಗ್ರಾಜ್ನಿಂದ ರಂಜಿತ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜಿತ್, ಸಂಗಮಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಮೋದಿ. 11ರಿಂದ 11:15ವರೆಗೆ ಸಂಗಮದಲ್ಲಿ ಮೋದಿ ಸ್ನಾನ ಮಾಡ್ತಾರೆ ಅನ್ನುವಂತಹ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ರಂಜಿತ್, ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡೋದಾದ್ರೆ ರಂಜಿತ್. ಖಂಡಿತವಾಗ್ಲೂ ಕೂಡ ರೋಜಾ, ಸುಮಾರು 11 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅರೈಲ್ ಘಾಟ್ನ ಹೆಲಿಪ್ಯಾಡ್ ಅನ್ನು ತಲುಪ್ತಾರೆ. 11:30 ಸುಮಾರಿಗೆ ಅರೈಲ್ ಘಾಟ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಗಮ್ ಘಾಟನ್ನು ತಲುಪ್ತಾರೆ. ಸಂಗಮ್ ಘಾಟ್ನ ಪಕ್ಕದಲ್ಲೇ ಇರುವಂಥ VIP ಘಾಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತೇಳಿ ನಿನ್ನೆ ಮಧ್ಯಾಹ್ನದಿಂದಲೇ ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ಸಿಬ್ಬಂದಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಯಾವುದೇ ವಾಹನಗಳನ್ನು ಒಳಗಡೆ ಬಿಡ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆ. ಎಲ್ಲ ಕಡೆಗಳಲ್ಲೂ ಕೂಡ ಹೆಚ್ಚುವರಿಯಾಗಿ CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಇವತ್ತು ಒಂದು ದಿನಕ್ಕಾಗಿ ವಿಶೇಷ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ಪ್ರಯಾಣಿಕರಿಗೆ ಇವತ್ತು ತ್ರಿವೇಣಿ ಸಂಗಮಕ್ಕೆ ಹೋಗುವಂಥ ಅವಕಾಶ ಇಲ್ಲ, ಮತ್ತು ದೋಣಿಯ ವಿಹಾರಕ್ಕೂ ಕೂಡ ಅವಕಾಶ ಇಲ್ಲ. ಬಂದೋಬಸ್ತ್ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ವ್ಯವಸ್ಥಿತವಾಗಿದೆ. ನೋಡಿ, ಇವತ್ತು ಕೂಡ ಬರುವ ಯಾತ್ರಿಕರ ಸಂಖ್ಯೆ ಮಾತ್ರ ಸುನಾಮಿಯ ರೀತಿಯಲ್ಲಿ ಬರ್ತಾನೆ ಇದ್ದಾರೆ. ಬರುವಂಥ ಯಾತ್ರಿಕರು ಹರಿವು ಹಾಗೆ ಇದೆ, ಆದರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅದ್ರ ಜೊತೆಗೆ ಪ್ರಧಾನಿ ಮೋದಿಯವರ ಇವತ್ತು ಮೂಮೆಂಟ್ ಇರೋದ್ರಿಂದಾಗಿ ಜನರ ಆಗಮನವೂ ಕೂಡ ಅದು ವ್ಯವಸ್ಥಿತವಾಗಬೇಕು. ಆ ಕಾರಣದಿಂದ ಕೆಲವು ರಸ್ತೆಗಳನ್ನು ಇವತ್ತು ಬಂದ್ ಮಾಡುವ ಮೂಲಕ, ಕೆಲ ಕಡೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ವ್ಯವಸ್ಥಿತವಾಗಿ ಮೋದಿ ಆಗಮನಕ್ಕೆ ಸಿದ್ಧತೆಯನ್ನು ಯೋಗಿ ಸರ್ಕಾರ ಮಾಡಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಇಲ್ಲಿ 1 ಗಂಟೆಗಳ ಕಾಲ ಇರ್ತಾರೆ. ಮೋದಿಯವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಆದ ನಂತರ ಮೋದಿಯವರು ನೇರವಾಗಿ 6ನೇ ಸೆಕ್ಟರ್ಗೆ ಹೋಗ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಕೇವಲ 1 ಗಂಟೆಗಳ ಕಾಲ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ನಲ್ಲಿರ್ತಾರೆ. ಪ್ರಯಾಗ್ರಾಜ್ನಿಂದ ಆನಂತರ ಪ್ರಧಾನಿ ಮೋದಿ ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಇವತ್ತು ಮತದಾನ ಹಿನ್ನೆಲೆಯಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿಯವರು ಹೆಚ್ಚು ಹೊತ್ತು ಇಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಭದ್ರತೆ ಟೈಟ್ ಆಗಿದೆ.
ಅದರ ಜೊತೆಗೆ ಬರುವಂಥ ಯಾತ್ರಿಕರು ಕೂಡ ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೇ ಇಷ್ಟು ಕ್ರೌಡ್ ಇಲ್ಲಿದೆ ಅಂತ ಹೇಳಿದರೆ ಮೋದಿ ಆಗಮನಕ್ಕಾಗಿ ಕೆಲವು ರಸ್ತೆಗಳನ್ನು ಬಂದ್ ಮಾಡಿರೋದ್ರಿಂದಾಗಿ, ಕೆಲವು ಏನು ನಿಯಮಿತ ಬಸ್ಸುಗಳನ್ನು ಮಾತ್ರ ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಅಥವಾ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಇಲ್ಲಿ ಈ ರೀತಿ ಕ್ರೌಡ್ ಇದೆ. ಅದರ ಹೊರತಾಗಿ ಎಲ್ಲ ಗೇಟ್ಗಳಲ್ಲೂ ಕೂಡ ಪೊಲೀಸರ ಸರ್ಪಗಾವಲಿದೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಏನು ಕಾಲ್ ತುಳಿತ ಆಯಿತು, ಅದಾದ ನಂತರ ಪೊಲೀಸರೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ವಿಶೇಷ ಪೊಲೀಸ್ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಇವತ್ತು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು. ಮತ್ತು ಇಷ್ಟು ಜನ ಇರ್ತಾರೆ, ಹಾಗಾಗಿ ಮೋದಿ ಮೂಮೆಂಟ್ನಲ್ಲಿ ಯಾವುದೇ ಸಣ್ಣ ಅಚಾತುರ್ಯ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಆ ಕಾರಣದಿಂದ ವ್ಯವಸ್ಥಿತವಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಮೋದಿ ಆಗಮನಕ್ಕಾಗಿ ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ರಸ್ತೆಗಳಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಉದ್ದಕ್ಕೂ ವೆಹಿಕಲ್ಗಳನ್ನು ತಡೆದಿರೋದ್ರಿಂದಾಗಿ ಈ ವೆಹಿಕಲ್ಗಳೆಲ್ಲವೂ ಕೂಡ ಉದ್ದಕ್ಕೆ ನಿಂತ್ಕೊಂಡಿದೆ. ಹಾಗೆ ವೆಹಿಕಲ್ಗಳ ಮೂಮೆಂಟು ಕೂಡ ಕಡಿಮೆ ಇದೆ. ಯಾಕಂತ ಹೇಳಿದರೆ ಅಲ್ಲಲ್ಲಿ ಎಂಟ್ರಾಗುವಂಥ ಅಲ್ಲಲ್ಲಿ ರಸ್ತೆಗಳನ್ನು ತಡೆದು ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಮಾಡಿ ವೆಹಿಕಲ್ಗಳು ಮಹಾಕುಂಭಮೇಳದ ಒಳಗಡೆ ಎಂಟ್ರಾಗದ ರೀತಿಯಲ್ಲಿ ತಡಿತಾ ಇದ್ದಾರೆ. ಹೀಗಾಗಿ ಮೋದಿ ಆಗಮನಕ್ಕೆ ವ್ಯವಸ್ಥಿತ ಸಿದ್ಧತೆ ಮತ್ತು ಜನರನ್ನ ಕಂಟ್ರೋಲ್ ಮಾಡೋದು ಮಧ್ಯಾಹ್ನದ ನಂತರ ಬಹುತೇಕ ಎಲ್ಲವೂ ಕೂಡ ಜನರಿಗೆ ತೆರೆದುಕೊಳ್ಳುತ್ತೆ. ಮಧ್ಯಾಹ್ನದವರೆಗೂ ಕೂಡ ಜನ ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಯಾವುದೇ VIP ಪಾಸ್ ಮತ್ತೊಂದು ಏನೇ ಇದ್ರೂ ಕೂಡ ಜನರನ್ನು ಒಳಗಡೆ ಅಂತೂ ಬಿಡ್ತಾ ಇಲ್ಲ. ಅದು VIP ಘಾಟ್ನಲ್ಲಿ ನೋ ಎಂಟ್ರಿ ಎಲ್ರಿಗೂ ಕೂಡ. ಅದರ ಹೊರತಾಗಿ ಸಂಗಮದಲ್ಲಿ ಸ್ನಾನ ಮಾಡಬಹುದು, ಆದರೆ ದೋಣಿ ವಿಹಾರಕ್ಕೆ ಇವತ್ತು ಬ್ರೇಕ್ ಹಾಕಲಾಗಿದೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ರೋಜಾ. ಆಲ್ರೈಟ್, ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಯಾಗ್ರಾಜ್ಗೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. ದೆಹಲಿ ವಿಧಾನಸಭೆಗೆ ಮತದಾನ ಕೂಡ ಒಂದ್ ಕಡೆ ಆರಂಭವಾಗಲಿದ್ದು, ಅತ್ತ ಯಮುನೆಯಲ್ಲಿ ಮೋದಿ ಪುಣ್ಯಸ್ನಾನದಲ್ಲಿ ನೆರವೇರೋದಕ್ಕೆ ಮುಂದಾಗಿರುವಂಥದ್ದು. 10:05ಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ನಮೋ ಬದಲಿಯಲಿದ್ದಾರೆ. 10:45ಕ್ಕೆ ಏರಿಯಲ್ ಘಾಟ್ಗೆ ಮೋದಿ ಎಂಟ್ರಿ ಕೊಡಲಿದ್ದಾರೆ. 10:10ಕ್ಕೆ DPS ಹೆಲಿಪ್ಯಾಡ್ಗೆ ಪ್ರಯಾಣಿಸಲಿದ್ದಾರೆ ಪ್ರಧಾನಿ ಮೋದಿ. 10:50ಕ್ಕೆ ಏರಿಯಲ್ ಘಾಟ್ನಿಂದ ಸಂಗಮಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪುಣ್ಯಸ್ನಾನದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ. 11ರಿಂದ 11:30ರವರೆಗೆ ಸಂಗಮದಲ್ಲಿ ಮೋದಿ ಸ್ನಾನವನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. 11:45ಕ್ಕೆ ಸಂಗಮದಿಂದ ಮೋದಿ ಪ್ರಯಾಗ್ರಾಜ್ಗೆ ವಾಪಸ್ ಆಗಲಿದ್ದಾರೆ. ದೆಹಲಿಯ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ. ಯಮುನೆಯನ್ನ ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕೇಜ್ರಿವಾಲ್ಗೆ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಮುಂದಾಗಿದ್ದಾರಾ ಮೋದಿ ಅನ್ನುವಂಥದ್ದು. ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆಯ ಚುನಾವಣೆಯ ಮತದಾನ ಕೂಡ ನಡೀತಾ ಇದ್ರೆ, ಅತ್ತ ಯಮುನೆಯಲ್ಲಿ ಸ್ನಾನ ಮಾಡೋದಕ್ಕೆ ಮೋದಿ ಮುಂದಾಗಿರುವಂಥದ್ದು. ಪ್ರಯಾಗ್ರಾಜ್ಗೆ ಪ್ರಧಾನಿ ಮೋದಿ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ. ಒಂದು ಕಡೆ ದೆಹಲಿ ವಿಧಾನಸಭೆಗೆ ಮತದಾನ ನಡೀತಾ ಇದ್ರೆ, ಅತ್ತ ಇನ್ನೊಂದು ಕಡೆ ಯಮುನೆಯಲ್ಲಿ ಮೋದಿ ಪುಣ್ಯ ಸ್ನಾನವನ್ನ ನೆರವೇರಿಸೋದಕ್ಕೆ ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಒಂದು ರೀತಿಯಾಗಿ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ಕೊಡೋದಕ್ಕೆ ಇರುವಂಥ ರೀತಿಯೇ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲಿಕ್ಕಿಲ್ಲ. 10:05ಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ನಮೋ ಬಂದಿಳಿಯಲಿದ್ದಾರೆ. ಅದಾದ ನಂತರ 10:45ಕ್ಕೆ ಏರಿಯಲ್ ಘಾಟ್ಗೆ ಮೋದಿ ಆಗಮಿಸುತ್ತಾರೆ. 10:10ಕ್ಕೆ DPS ಹೆಲಿಪ್ಯಾಡ್ಗೆ ಪ್ರಯಾಣಿಸಲಿದ್ದಾರೆ ನರೇಂದ್ರ ಮೋದಿ. ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಒಂದು ಕಡೆ ಮತದಾನ, ಇನ್ನೊಂದು ಕಡೆ ಯಮುನೆಯಲ್ಲಿ ಮಿಂದೇಳಲಿದ್ದಾರೆ. 10:50ಕ್ಕೆ ಏರಿಯಲ್ ಘಾಟ್ನಿಂದ ಸಂಗಮಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಪ್ರಯಾಗ್ರಾಜ್ನಿಂದ ರಂಜಿತ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ರಂಜಿತ್, ಸಂಗಮಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಮೋದಿ. 11ರಿಂದ 11:30ವರೆಗೆ ಸಂಗಮದಲ್ಲಿ ಮೋದಿ ಸ್ನಾನ ಮಾಡ್ತಾರೆ ಅನ್ನುವಂತಹ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ರಂಜಿತ್, ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡೋದಾದ್ರೆ ರಂಜಿತ್. ಖಂಡಿತವಾಗಲೂ ಕೂಡ ರೋಜಾ, ಸುಮಾರು 11 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅರೈಲ್ ಘಾಟ್ನ ಹೆಲಿಪ್ಯಾಡ್ ಅನ್ನು ತಲುಪ್ತಾರೆ.
11:30 ಸುಮಾರಿಗೆ ಅರೈಲ್ ಘಾಟಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಸಂಗಮ್ ಘಾಟನ್ನು ತಲುಪ್ತಾರೆ. ಸಂಗಮ್ ಘಾಟ್ನ ಪಕ್ಕದಲ್ಲೇ ಇರುವಂಥ VIP ಘಾಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ ಅಂತೇಳಿ ನಿನ್ನೆ ಮಧ್ಯಾಹ್ನದಿಂದಲೇ ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ಸಿಬ್ಬಂದಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಯಾವುದೇ ವಾಹನಗಳನ್ನು ಒಳಗಡೆ ಬಿಡ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆ ಎಲ್ಲ ಕಡೆಗಳಲ್ಲೂ ಕೂಡ ಹೆಚ್ಚುವರಿಯಾಗಿ CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಇವತ್ತು ಒಂದು ದಿನಕ್ಕಾಗಿ ವಿಶೇಷ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ಪ್ರಯಾಣಿಕರಿಗೆ ಇವತ್ತು ತ್ರಿವೇಣಿ ಸಂಗಮಕ್ಕೆ ಹೋಗುವಂಥ ಅವಕಾಶ ಇಲ್ಲ, ಮತ್ತು ದೋಣಿಯ ವಿಹಾರಕ್ಕೂ ಕೂಡ ಅವಕಾಶ ಇಲ್ಲ. ಬಂದೋಬಸ್ತ್ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ವ್ಯವಸ್ಥಿತವಾಗಿದೆ. ನೋಡಿ, ಇವತ್ತು ಕೂಡ ಬರುವ ಯಾತ್ರಿಕರ ಸಂಖ್ಯೆ ಮಾತ್ರ ಸುನಾಮಿಯ ರೀತಿಯಲ್ಲಿ ಬರ್ತಾನೆ ಇದ್ದಾರೆ. ಬರುವಂಥ ಯಾತ್ರಿಕರು ಆ ಹರಿವು ಹಾಗೆ ಇದೆ, ಆದರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅದ್ರ ಜೊತೆಗೆ ಪ್ರಧಾನಿ ಮೋದಿಯವರ ಇವತ್ತು ಮೂಮೆಂಟ್ ಇರೋದ್ರಿಂದಾಗಿ ಜನರ ಆಗಮನವೂ ಕೂಡ ಅದು ವ್ಯವಸ್ಥಿತವಾಗಬೇಕು. ಆ ಕಾರಣದಿಂದ ಕೆಲವು ರಸ್ತೆಗಳನ್ನು ಇವತ್ತು ಬಂದ್ ಮಾಡುವ ಮೂಲಕ, ಕೆಲ ಕಡೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ವ್ಯವಸ್ಥಿತವಾಗಿ ಮೋದಿ ಆಗಮನಕ್ಕೆ ಸಿದ್ಧತೆಯನ್ನು ಯೋಗಿ ಸರ್ಕಾರ ಮಾಡಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಇಲ್ಲಿ 1 ಗಂಟೆಗಳ ಕಾಲ ಇರ್ತಾರೆ. ಮೋದಿಯವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಆದ ನಂತರ ಮೋದಿಯವರು ನೇರವಾಗಿ 6ನೇ ಸೆಕ್ಟರ್ಗೆ ಹೋಗ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಕೇವಲ 1 ಗಂಟೆಗಳ ಕಾಲ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ನಲ್ಲಿರ್ತಾರೆ. ಪ್ರಯಾಗ್ರಾಜ್ನಿಂದ ಆನಂತರ ಪ್ರಧಾನಿ ಮೋದಿ ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಇವತ್ತು ಮತದಾನ ಹಿನ್ನೆಲೆಯಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿಯವರು ಹೆಚ್ಚು ಹೊತ್ತು ಇಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಭದ್ರತೆ ಟೈಟ್ ಆಗಿದೆ. ಅದರ ಜೊತೆಗೆ ಬರುವಂಥ ಯಾತ್ರಿಕರು ಕೂಡ ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೇ ಇಷ್ಟು ಕ್ರೌಡ್ ಇಲ್ಲಿದೆ ಅಂತ ಹೇಳಿದರೆ ಮೋದಿ ಆಗಮನಕ್ಕಾಗಿ ಕೆಲವು ರಸ್ತೆಗಳನ್ನು ಬಂದ್ ಮಾಡಿರೋದ್ರಿಂದಾಗಿ, ಕೆಲವು ನಿಯಮಿತ ಬಸ್ಸುಗಳನ್ನು ಮಾತ್ರ ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಅಥವಾ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಇಲ್ಲಿ ಈ ರೀತಿ ಕ್ರೌಡ್ ಇದೆ. ಅದರ ಹೊರತಾಗಿ ಎಲ್ಲ ಗೇಟ್ಗಳಲ್ಲೂ ಕೂಡ ಪೊಲೀಸರ ಸರ್ಪಗಾವಲಿದೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಕಾಲ್ ತುಳಿತಾ ಇತ್ತು, ಅದಾದ ನಂತರ ಪೊಲೀಸರೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸೇರಿದಂತೆ ವಿಶೇಷ ಪೊಲೀಸ್ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಇವತ್ತು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು. ಮತ್ತು ಇಷ್ಟು ಜನ ಇರ್ತಾರೆ, ಹಾಗಾಗಿ ಮೋದಿ ಮೂಮೆಂಟ್ನಲ್ಲಿ ಯಾವುದೇ ಸಣ್ಣ ಅಚಾತುರ್ಯ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಆ ಕಾರಣದಿಂದ ವ್ಯವಸ್ಥಿತವಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಮೋದಿ ಆಗಮನಕ್ಕಾಗಿ ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ರಸ್ತೆಗಳಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಉದ್ದಕ್ಕೂ ವೆಹಿಕಲ್ಗಳನ್ನು ತಡೆದಿರೋದ್ರಿಂದಾಗಿ ಈ ವೆಹಿಕಲ್ಗಳೆಲ್ಲವೂ ಕೂಡ ಉದ್ದಕ್ಕೆ ನಿಂತ್ಕೊಂಡಿದೆ. ಹಾಗೆ ವೆಹಿಕಲ್ಗಳ ಮೂಮೆಂಟು ಕೂಡ ಕಡಿಮೆ ಇದೆ. ಯಾಕಂತ ಹೇಳಿದರೆ ಅಲ್ಲಲ್ಲಿ ಎಂಟ್ರಾಗುವಂಥ ಅಲ್ಲಲ್ಲಿ ರಸ್ತೆಗಳನ್ನು ತಡೆದು ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಮಾಡಿ ವೆಹಿಕಲ್ಗಳು ಮಹಾಕುಂಭಮೇಳದ ಒಳಗಡೆ ಎಂಟ್ರಾಗದ ರೀತಿಯಲ್ಲಿ ತಡಿತಾ ಇದ್ದಾರೆ. ಹೀಗಾಗಿ ಮೋದಿ ಆಗಮನಕ್ಕೆ ವ್ಯವಸ್ಥಿತ ಸಿದ್ಧತೆ ಮತ್ತು ಜನರನ್ನ ಕಂಟ್ರೋಲ್ ಮಾಡೋದು ಮಧ್ಯಾಹ್ನದ ನಂತರ ಬಹುತೇಕ ಎಲ್ಲವೂ ಕೂಡ ಜನರಿಗೆ ತೆರೆದುಕೊಳ್ಳುತ್ತೆ. ಮಧ್ಯಾಹ್ನದವರೆಗೂ ಕೂಡ ಜನ ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಯಾವುದೇ VIP ಪಾಸ್ ಮತ್ತೊಂದು ಏನೇ ಇದ್ರೂ ಕೂಡ ಜನರನ್ನು ಒಳಗಡೆ ಅಂತೂ ಬಿಡ್ತಾ ಇಲ್ಲ. ಅದು VIP ಘಾಟ್ನಲ್ಲಿ ನೋ ಎಂಟ್ರಿ ಎಲ್ರಿಗೂ ಕೂಡ. ಅದ್ರ ಹೊರತಾಗಿ ಸಂಗಮದಲ್ಲಿ ಸ್ನಾನ ಮಾಡ್ಬೋದು, ಆದರೆ